ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ನಮ್ಮ ರಾಜ್ಯ ಸರ್ಕಾರ ಕಳೆದ 6 ತಿಂಗಳಿಂದ ಸಾಕಷ್ಟು BPL ಕಾರ್ಡ್ಗಳನ್ನ ರದ್ದು ಮಾಡ್ತಾ ಬಂದಿದೆ. ಇನ್ನು ನಿಮ್ಮ ರೇಷನ್ ಕಾರ್ಡ್ ಏನಾದರೂ ರದ್ದಾಗಿದೆಯಾ ಅಥವಾ ಆಕ್ಟಿವಲ್ಲಿದೆಯಾ, ಇದನ್ನೆಲ್ಲ ನಿಮ್ಮ ಮೊಬೈಲ್ನಲ್ಲಿ ಹೇಗೆ ಚೆಕ್ ಮಾಡ್ಕೊಬೇಕು, ಅದೇ ರೀತಿ ನೀವು BPL ಕಾರ್ಡ್ಗೆ ಎಲಿಜಿಬಲ್ ಇದ್ದು ಈಗಾಗಲೇ ಹಿಂದೆ ನೀವು BPL ಕಾರ್ಡ್ ಹೊಂದಿದ್ದು ಅದೇನಾದರೂ ಈಗ ರಿಜೆಕ್ಟ್ ಆಗಿದರೆ ಅದನ್ನು ಮತ್ತೆ ಹೇಗೆ ಪಡ್ಕೊಳ್ಳೋದು ಅಂತ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಅದೇ ರೀತಿ ಯಾರೆಲ್ಲ ಈ ವಿಡಿಯೋನ ಮೊದಲನೇ ಬಾರಿ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಮರೆಯದೇನೆ ಕ್ಲಿಕ್ ಮಾಡಿ. ಇನ್ನು ಈ ರೇಷನ್ ಕಾರ್ಡ್ಗಳನ್ನೆಲ್ಲ ಯಾಕೆ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂತ ನೋಡೋದಾದರೆ, ಈಗಾಗಲೇ ರಾಜ್ಯ ಸರ್ಕಾರ ಅನ್ನಭಾಗ್ಯ ಅನ್ನೋ ಗ್ಯಾರಂಟಿ ಯೋಜನೆಗಳ ಮೂಲಕ ಉಚಿತ ಅಕ್ಕಿಯನ್ನು ವಿತರಣೆ ಮಾಡ್ತಿತ್ತು. ಇದರಲ್ಲಿ ದುರುಪಯೋಗ ಆಗ್ತಿದೆ. ಅದೇ ರೀತಿ ಅನರ್ಹರೆಲ್ಲ ಸರ್ಕಾರ ಬಡವರಿಗೆ ಅಂತ ಕೊಡೋ ಅಕ್ಕಿನ ತಗೊಳ್ತಿದ್ರು. ಸೊ ಇದೇ ಒಂದು ರೀಸನ್ನ ಇಟ್ಕೊಂಡು ರಾಜ್ಯ ಸರ್ಕಾರ ಈ ಅನರ್ಹ ರೇಷನ್ ಕಾರ್ಡ್ಗಳನ್ನೆಲ್ಲ ರದ್ದು ಮಾಡಬೇಕು ಅಂತ ಕಳೆದ 5 ತಿಂಗಳಿಂದ ಸುಮಾರು 1.5 ಲಕ್ಷಕ್ಕೂ ಅಧಿಕ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದೆ. ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಅಂತ ನೋಡೋದಾದರೆ, ಬೆಂಗಳೂರು ಜಿಲ್ಲೆಯಲ್ಲಿ ಬಂದು 20,000ಕ್ಕಿಂತ ಅಧಿಕ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿರ್ತಾರೆ. ನಮ್ಮ ಮೈಸೂರಲ್ಲಿ ಬಂದರೆ 15,000ಕ್ಕಿಂತ ಅಧಿಕ. ಅದೇ ರೀತಿ ಬೆಳಗಾವಿಯಲ್ಲಿ 19,000ಕ್ಕಿಂತ ಅಧಿಕ, ಕಲಬುರಗಿಯಲ್ಲಿ 15,000, ಬೀದರಲ್ಲಿ 14,000, ರಾಯಚೂರಲ್ಲಿ 16, ಮಂಡ್ಯದಲ್ಲಿ 8,000, ಗದಗದಲ್ಲಿ 7,000, ಇನ್ನು ಕೊಪ್ಪಳದಲ್ಲಿ ಬಂದರೆ 6,000, ಧಾರವಾಡಲ್ಲಿ 3,000, ಚಿತ್ರದುರ್ಗದಲ್ಲಿ 8,500, ಬಳ್ಳಾರಿಯಲ್ಲಿ 8,500, ಹಾಸನದಲ್ಲಿ 10,000, ಚಿಕ್ಕಬಳ್ಳಾಪುರದಲ್ಲಿ 8,000, ಚಿಕ್ಕಮಗಳೂರಲ್ಲಿ 4,800. ಇನ್ನು ರಾಜ್ಯ ಸರ್ಕಾರ ಯಾಕೆ ಈ ರೇಷನ್ ಕಾರ್ಡ್ಗಳನ್ನೆಲ್ಲ ರದ್ದು ಮಾಡ್ತಿದೆ, ಅದರಿಂದ ಸರ್ಕಾರಕ್ಕೆ ಏನು ಲಾಭ ಅಂತ ನೋಡೋದಾದರೆ, ಈಗಾಗಲೇ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಸ್ಕೀಮ್ಗಳಿಗೆ ಹಣ ಹೊಂದಿಸೋದಕ್ಕೆ ಪರದಾಡ್ತಿದೆ ಅನ್ನೋ ಆರೋಪ ಕೂಡ ಈ ಹಿಂದೆ ಕೇಳಿಬಂದಿತ್ತು. ಇದೇ ನಿಟ್ಟಿನಲ್ಲಿ ಯಾರ್ಯಾರೆಲ್ಲ ತಮ್ಮ ರೇಷನ್ ಕಾರ್ಡ್ಗಳನ್ನ ಸರಿಯಾಗಿ ಉಪಯೋಗ ಮಾಡ್ತಿಲ್ಲ, ಅಂದರೆ ಸುಮಾರು 6-7 ತಿಂಗಳಿಂದ ಯಾರೆಲ್ಲ ರೇಷನ್ ತಗೊಳ್ತಿಲ್ಲ ಅಂಥವ್ರನ್ನೆಲ್ಲ ಅನರ್ಹರು ಅಂತ ಪರಿಗಣಿಸಿ ಈ ಎಲ್ಲ ರೇಷನ್ ಕಾರ್ಡ್ಗಳನ್ನು ಈಗಾಗಲೇ ರದ್ದು ಮಾಡಿದ್ದಾರೆ. ಇನ್ನು ಈ ರೀತಿ 5-6 ತಿಂಗಳು ಯೂಸ್ ಮಾಡದೇ ಇರೋ ರೇಷನ್ ಕಾರ್ಡ್ನ ರೇಷನ್ ಅಂಗಡಿ ಮಾಲೀಕರು ಮಿಸ್ಯೂಸ್ ಮಾಡ್ಕೊಂಡು ಅದರಿಂದ ಬರೋ ಅಕ್ಕಿನ ದುಡ್ಡಿಗೆ ಮಾರ್ಕೋತಿದ್ದಾರೆ ಅನ್ನೋ ಆರೋಪ ಕೂಡ ಈ ಹಿಂದೆ ಕೇಳಿಬಂದಿತ್ತು. ಇದನ್ನೆಲ್ಲ ಪರಿಗಣನೆಗೆ ತಗೊಂಡು ಈ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಇನ್ನು ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಆಗಿದೆಯಾ ಅಥವಾ ಕ್ಯಾನ್ಸಲ್ ಆಗಿದೆಯಾ ಅಂತ ಏನಾದರೂ ನೀವು ತಿಳ್ಕೊಬೇಕಂದ್ರೆ ಅದನ್ನು ಯಾವ ರೀತಿ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡಬೇಕು ಅಂತ ಈಗ ಬರೋ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಹೇಗಪ್ಪ ಚೆಕ್ ಮಾಡೋದು ಅಂದರೆ, ನಿಮ್ಮ ಮೊಬೈಲಲ್ಲಿರೋ ಗೂಗಲ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ. ಗೂಗಲ್ ಕ್ರೋಮ್ ಬ್ರೌಸರಲ್ಲಿ ahra.kar.nic.in ಈ ಒಂದು ಲಿಂಕನ್ನು ಟೈಪ್ ಮಾಡಿ. ನೀವು ಆ ಲಿಂಕ್ನ ಟೈಪ್ ಮಾಡಿದ ತಕ್ಷಣ ಈಗೇನು ನಿಮಗೆ ಕಾಣ್ತಿದೆಯೋ ಈ ಪೇಜಿಗೆ ನ್ಯಾವಿಗೇಟ್ ಆಗುತ್ತೆ. ಇಲ್ಲಿ ಬಂದು ನೀವೇನಾದರೂ ಬೆಂಗಳೂರು ಅರ್ಬನ್, ರೂರಲ್, ಸಿಟಿ, ಡಿಸ್ಟಿಕ್ ಅವರಾಗಿದ್ದರೆ ಫಸ್ಟ್ನೇ ಲಿಂಕ್ನ ಕ್ಲಿಕ್ ಮಾಡಿ. ಅಥವಾ ನೀವು ಬಳ್ಳಾರಿ, ಬೀದರ್, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಯಾದಗಿರಿ ಈ ರೀತಿ ತಾಲೂಕುಗಳಾಗಿದ್ದರೆ ಈ 2ನೇ ಲಿಂಕನ್ನು ಕ್ಲಿಕ್ ಮಾಡಿ. ಇನ್ನು ಬಂದು ಬೆಳಗಾವಿ ಮತ್ತು ಮೈಸೂರು ಡಿವಿಷನ್ ಯಾರಾದ್ರೂ ಚೆಕ್ ಮಾಡಬೇಕು ಅಂತಿದ್ರೆ ಈ 3ನೇ ಲಿಂಕನ್ನು ಕ್ಲಿಕ್ ಮಾಡಿ. ಈಗ ನಾವು ಒಂದು ತುಮಕೂರು ಡಿಸ್ಟಿಕ್ಕಿನ ರೇಷನ್ ಕಾರ್ಡನ್ನು ಸ್ಟೇಟಸನ್ನು ಚೆಕ್ ಮಾಡೋಣ. ಅದು ಯಾವ ರೀತಿಯಾಗಿ ಅಂತ ಇಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಪೇಜ್ನ ನೀವು ನೋಡ್ಬೋದಾಗಿರುತ್ತೆ. ಇಲ್ಲಿ ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಅರ್ಜಿಯ ಸ್ಥಿತಿ, ಪಡಿತರ ಚೀಟಿ ವಿವರ, ಪಡಿತರ ಚೀಟಿ. ಇಲ್ಲಿ ಸೆಕೆಂಡ್ ಆಪ್ಷನ್ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಆಪ್ಷನ್ ಇದೆಯಲ್ಲ, ಆ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ನಂತರ ಇಲ್ಲಿ ವಿತ್ OTP ಅಥವಾ ವಿತೌಟ್ OTP ಅಂತ 2 ಆಪ್ಷನ್ ನಿಮಗೆ ಕಾಣ್ತಿರ್ಬೋದು. ಇದರಲ್ಲಿ ನಾವೀಗ ವಿತೌಟ್ OTP ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡೋದಕ್ಕೆ ಕೇಳುತ್ತೆ. ಇಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ನಂತರ ಇಲ್ಲಿ ಗೋ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಇನ್ನು ಗೋ ಅಂತ ನೀವು ಕ್ಲಿಕ್ ಮಾಡಿದ್ದಾದಮೇಲೆ ನಿಮ್ಮ ರೇಷನ್ ಕಾರ್ಡಿನ ಸ್ಟೇಟಸ್ಸು ಈ ರೀತಿಯಾಗಿ ಓಪನ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಆಕ್ಟಿವ್ ಅಂತ ಇದೆ. ಇಲ್ಲಿ ಆಕ್ಟಿವ್ ಅಂತ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವಲ್ಲಿದೆ ಅಂತ ಅರ್ಥ. ಅದೇ ರೀತಿ ಏನಾದರೂ ಇಲ್ಲಿ ಸಸ್ಪೆಂಡ್ ಅಂತ ಇದ್ದರೆ ನಿಮ್ಮ ರೇಷನ್ ಕಾರ್ಡ್ ಸಸ್ಪೆಂಡ್ ಆಗಿದೆ ಅಂತ ಅರ್ಥ. ಈ ರೇಷನ್ ಕಾರ್ಡಿನ ಸ್ಟೇಟಸ್ ಚೆಕ್ ಮಾಡುವಂಥ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗೆಲ್ಲ ಬೇಕಾಗಿರುತ್ತೆ ನೀವು ಅಲ್ಲಿ ಹೋಗ್ಬಿಟ್ಟು
ಆ ಲಿಂಕ್ನಿಂದ ನಿಮ್ಮ ಸ್ಟೇಟಸ್ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಈ ರೇಷನ್ ಕಾರ್ಡ್ ಸ್ಟೇಟಸ್ ಏನಾದರೂ ಸಸ್ಪೆಂಡ್ ಅಂತ ಏನಾದರೂ ಬಂದಿದ್ದರೆ ಏನು ಮಾಡಬೇಕು ಅಂತ ನೋಡೋದಾದರೆ ಏನೂ ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಕರೆದಾಗ ಅಪ್ಲೈ ಮಾಡಿ APL ಕಾರ್ಡನ್ನ ತಗೋಬೋದಾಗಿರುತ್ತೆ. ಇನ್ನು ಯಾರ್ಯಾರೆಲ್ಲ ಅತಿ ಕಡು ಬಡವರಾಗಿದ್ದು ಕೆಲವೊಂದು ಸಾರಿ ಅವರು ಸರಿಯಾಗಿ ರೇಷನ್ ಕಾರ್ಡನ್ನ ಉಪಯೋಗ ಮಾಡೋಕ್ಕಾಗಿರಲ್ಲ. ಅಂದರೆ ಈ ವಲಸೆ ಕಾರ್ಮಿಕರು ಏನಿರ್ತಾರೆ ಅವರು ಯಾವುದೋ ನಾರ್ತ್ ಕರ್ನಾಟಕದಿಂದ ಇಲ್ಲೆಲ್ಲೋ ಬೆಂಗಳೂರಲ್ಲಿ ಬಂದು ಕೂಲಿ ಕೆಲಸ ಮಾಡ್ಕೊಂಡಿದ್ದು ಅವರು ಈಗ ರೇಷನ್ ಕಾರ್ಡೆಲ್ಲ ಊರಲ್ಲಿ ಇರುತ್ತೆ ಮತ್ತು ಅವ್ರ ಊರಿಗೆ ಹೋಗಿ 5ರಿಂದ 6 ತಿಂಗಳಾದ್ರೂ ರೇಷನ್ನ ತಗೊಳ್ಳೋಕ್ಕಾಗಿರಲ್ಲ. ಅಂಥವ್ರದ್ದು ಏನಾದರೂ ಈ ರೇಷನ್ ಕಾರ್ಡ್ ಏನಾದರೂ ರದ್ದಾಗಿದ್ದರೆ ಅವರು ಈ ರೇಷನ್ ಕಾರ್ಡನ್ನ ವಾಪಸ್ ತಗೋಬೋದಾಗಿರುತ್ತೆ. ಅದು ಯಾವ ರೀತಿನಪ್ಪ ಅಂದರೆ ನಿಮ್ಮ ಹತ್ರದಲ್ಲಿರೋ ಯಾವ್ದಾದ್ರು CSC ಸೆಂಟರು ಅಥವಾ ನಿಮ್ಮ ಪಂಚಾಯಿತಿ ಏನಿರುತ್ತೆ ಅಲ್ಲಿಗೆ ಭೇಟಿ ನೀಡಿ ನಿಮ್ಮ ಮಾಹಿತಿನೆಲ್ಲ ಅಲ್ಲಿ ಸಲ್ಲಿಸ್ಬಿಟ್ಟು ಈ ರೇಷನ್ ಕಾರ್ಡನ್ನ ವಾಪಸ್ ಪಡ್ಕೋಬೋದಾಗಿರುತ್ತೆ. ಇನ್ನು ನೀವು ನಿಮ್ಮ ಈ ಪಂಚಾಯಿತಿಗೆ ವಿಸಿಟ್ ಮಾಡಿದ ತಕ್ಷಣವೇ ನಿಮಗೆ ನಿಮ್ಮ ಕಾರ್ಡ್ ವಾಪಸ್ ಸಿಗುತ್ತೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ಅಷ್ಟು ಈಸಿಯಾಗಿ ನಿಮ್ಮ ಕೈಗೆ ಸಿಗೋಲ್ಲ. ನೀವೇನು ನಿಮ್ಮ ಪಂಚಾಯಿತಿನ ವಿಸಿಟ್ ಮಾಡಿ ಅಲ್ಲಿ ನಿಮ್ಮ ಮಾಹಿತಿನ ಸಲ್ಲಿಸಿರ್ತೀರ, ಈ ಮಾಹಿತಿನೆಲ್ಲ ಫುಡ್ ಡಿಪಾರ್ಟ್ಮೆಂಟ್ ಅವರು ಒಂದು ಸರಿ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ನೀವೇನಾದರೂ ಅರ್ಹರಿದ್ದೀರ ಅಂತ ಅವ್ರಿಗೇನಾದರೂ ಅನಿಸಿದ್ರೆ ಆಗ ಅವರು ನಿಮ್ಮ ರೇಷನ್ ಕಾರ್ಡ್ಗೆ ಅನುಮೋದನೆಯನ್ನು ಕೊಡ್ತಾರೆ. ಅದೇ ರೀತಿ ಅವರು ಅನುಮೋದನೆ ಕೊಟ್ಟ 7 ದಿನಗಳ ಒಳಗಾಗಿ ನೀವು ಮತ್ತೆ ನಿಮ್ಮ ಪಂಚಾಯಿತಿಗೆ ಹೋಗಿ ಅಲ್ಲಿ ಒಂದು ಅರ್ಹತಾ ಪತ್ರನ ನಿಮಗೆ ಕೊಡ್ತಾರೆ. ಆ ಅರ್ಹತಾ ಪತ್ರನ ನೀವು ಪಡ್ಕೋಬೇಕಾಗಿರುತ್ತೆ. ಆಗ ಮಾತ್ರ ನಿಮ್ಮ ರೇಷನ್ ಕಾರ್ಡ್ ವಾಪಸ್ ಸಿಗುತ್ತೆ. ಇನ್ನು ಯಾರ್ಯಾರೆಲ್ಲ ಅರ್ಹರಿಲ್ಲದೆ ಇದ್ರೂ BPL ಕಾರ್ಡನ್ನ ಯೂಸ್ ಮಾಡ್ತಿದ್ದು ಆ ಒಂದು BPL ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗಿದ್ದರೆ ಅದನ್ನು ವಾಪಸ್ ಪಡ್ಕೊಳ್ಳೋ ಪ್ರಯತ್ನ ಮಾಡಬೇಡಿ. ಇದಿಷ್ಟು ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ. ಇನ್ನು ನಾನು ನಿಮಗೆ ಕೊಟ್ಟಿರೋ ಮಾಹಿತಿ ಅಂತ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ.